ವಾಶ್ರೂಮ್ ಅಲ್ಲಿ ಶವರ್ ಇದೆಯಲ್ವಾ, ಮನುಷ್ಯ ಅದೆಯಾ ದನ ಅದೆಯಾ ನೋಡ್ತಿರ್ತಲ್ವಾ, ಇನ್ಮೇಲಿಂದ ರೀಲ್ಸ್ ಅಷ್ಟೇ ನಿನ್ನ ತೆಗ್ದಾಕ್ಬಿಡ್ತೀನಿ. ಈಗ ಕೊರಿಯರ್ ಮಾಡಿದಾಗ ಏನಾದ್ರು ಡ್ಯಾಮೇಜ್ ಆದ್ರೆ ಪಾಪ ನಮ್ಮಮ್ಮನ ಏನ್ ಮಾಡ್ತೀನಿ ಗೊತ್ತಾ ನೋಡಿ, ಇಲ್ಲಿ ವಿಟಮಿನ್ ಸಿ ಇರುತ್ತೆ. ಸುತ್ತ 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 ಬಲ ಎಲ್ಲೋ ಮೆಲ್ಲ ಮಾಡ ನೋಡಿ. ಇದು ನನ್ನ ಸೆಕೆಂಡ್ ಸ್ಟಡ್ಗೆ ತಗೊಂಡ ಇದನ್ನ ಬಾಕ್ಸ್ ಕಟ್ಕೊಡೋದು ಯಾರು ಎಲ್ಲ ಡೈಲಿ ತಿಂಡಿ ತಿಂದು ಅಂತ ಬಿಸ್ಲಿಲ್ಲ ಅಂತ ಚಳಿ ಅಂತ ಇಲ್ವೇ ಇಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಡೇ 2. ಇವತ್ತು ನೋಡಿ ಪಕ್ಷಿಗಳು ಎಷ್ಟು ಚೆನ್ನಾಗಿ ಸೌಂಡ್ ಮಾಡ್ತಿದ್ದಾವೆ ಇಲ್ಲಿ. ಸೊ ಇವಾಗ ತಾನೇ ನಾವು ಎದ್ದು ಮುಖ ತೊಳ್ಕೊಂಡು ಕೂತ್ಕೊಂಡಾಗ ರೂಮ್ಗೆ ತಿಂಡಿ ತಂದು ಕೊಟ್ಟರು. ಸೊ ಅವ್ರು ತಿಂತಾ ಇದ್ದಾರೆ. ನಾನು ಸುಮ್ಮನೆ ಆಚೆ ಬಂದು ಹೆಂಗಿದೆ ವೆದರ್ ನೋಡೋಣ ಅಂತ. ವೆದರು ಬಿಸಿಲಾಗಿದೆ ಸ್ವಲ್ಪ ಲೈಟಾಗಿ, ಬಟ್ ಓಕೆ, ಅಂಥ ಬಿಸಿಲಿಲ್ಲ ಅಂತ ಚಳಿ ಅಂತ ಇಲ್ವೇ ಇಲ್ಲ. ಸೊ ಬನ್ನಿ ರೂಮ್ಗೆ ಹೋಗೋಣ. ಏನು ಮಾಡ್ತಿದ್ರು, ಟಿ ವಿ ನೋಡ್ತಾ ಇದ್ದಾರೆ ಯುಕ್ತಾ ಮತ್ತು ಸುಷ್ಮಿತಾ. ಹಾಯ್ ಯುಕ್ತಾ, ಗುಡ್ ಮಾರ್ನಿಂಗ್ ಯುಕ್ತಾ. ಟಾಮ್ ಅಂಡ್ ಜೆರ್ರಿ ನೋಡ್ತಿದೀಯಾ? ಅಲ್ಲಿ ನಾವು ಸರಿ ಹೋಯ್ತಾ? ಹಾಂ ಸರಿ ಹೋಯ್ತಾ? ಸರಿ ಹೋಗಲ್ಲ? ಜೋರಾಗಿ ಮಾತಾಡಕ್ಕೆ ಬರಲ್ಲ? ಬಾ ಇಲ್ವಾ? ಇವತ್ತು ಸ್ಯಾಟರ್ಡೆ, ಇವತ್ತು ನಿಮ್ಮ ಸ್ಕೂಲ್ ಇತ್ತು. ನನಗೇನು ಗೊತ್ತಮ್ಮ, ನನಗೆ ಗೊತ್ತಿಲ್ಲಮ್ಮ. ನನಗೆ ಯೂಶಲಿ ಸ್ಯಾಟರ್ಡೆ ರಜೆ ಅನ್ಕೊಂಡೆ ಬಂದೆ ಅನ್ನು ಅಷ್ಟೇ. ಏನು ಹೆಂಗಿದೆ ಟಿಫನ್ನು? ಈಗ ಹಂಗೆ ಇರೋದಲ್ಲ ನಿನ್ನ ಮನೆಗ? ಏನು ಬೆಳಿಗ್ಗೆ ಮಕ್ಕಂತ ಎದ್ದೇಳ್ತೀರ, ನಮ್ಮಮ್ಮ ಟಿಫನ್ ಮಾಡ್ತಾಳೆ, ತತ್ತಾಳ ಕೂತಾರ, ಹಿಂಗೆ ಇರೋದು ನೀನು. ಇನ್ನೇನಿದೆ ಡೈಲಿ ಅಲ್ಲ ಇಕ್ತಾ? ಡೈಲಿ ನೀನು ಟಿಫನ್ ಮಾಡ್ಕೊಡೋದು ಯಾರು ಇಕ್ತಾ? ಹಾಂ ದಿನ ನಿನಗೆಲ್ಲ ಬಾಕ್ಸ್ ಕಟ್ಕೊಡೋದು ಯಾರು ಎಲ್ಲ ಡೈಲಿ ತಿಂಡಿ ತಿಂದು? ಡೈಲಿ ನೀನು ಸ್ಕೂಲಿಗೆ ಬಿಟ್ಟು ಬರೋದು ಯಾರು? ಮತ್ತು ಇವಳೆ ನಿಮ್ಮಮ್ಮ ಏನು ಮಾಡ್ತಾಳೆ? ಅಷ್ಟೇ. ಈಗ ಬಕೆಟ್ ಹಿಡಿತಿದ್ಯಾ ಈಗ ಅಂದೆ ನಿಮ್ಮ ಅಪ್ಪ ಅಪ್ಪ ಎಷ್ಟು ಸೋಂಬೇರಿ ಅಮ್ಮ, ಎಷ್ಟು ಒಳ್ಳೋಳು ಅಂತ ಅಂದಲ್ಲ. ನಾನ್ ಸುಳ್ಳು ಹೇಳ್ತೀನಿ, ನೀನ್ ಸುಳ್ಳು ಹೇಳ್ತಿದ್ಯಾ? ಹಂಗೆ ಹೋಗಿ ಇವತ್ತು ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಹೋಗಲ್ಲ ನೀನು. ಇಕ್ತಾ ನಾನೀಗ ರೆಡಿ ಆಗ್ತೀನಿ. ರೆಡಿಯಾಗಿ ವಿಡಿಯೋಸ್ ಮಾಡ ಎಲ್ಲರೂ, ಓಕೆನಾ? ಓಕೆ, ನಿಂದು ಟ್ಯಾಬ್ ಫುಲ್ ಚಾರ್ಜ್ ಇಟ್ಕೊಂಬಿಡು. ವಸಂತ ವಸಂತ ಏನ್ ಹಂಗಂದ್ರೆ? ಮಲ್ಕೊಂಡಿದ್ದಾಗ ಚಚ್ಚಾಕ್ಬಿಡ್ತೀನಿ. ಯಾಕೆ ಯಾಕೆ ಮೂಲೆಲ್ಲ ಬರ್ಬೇಕು. ಯಾಕೆ ಯಾಕೆ? ಸರಿ ಬೇಗ ತಿನ್ರಿ. ನಾವು ಈಗ ತಿಂದ್ಬಿಟ್ಟು ಓಕೆ ಅಲ್ಲ ತಿಂದ್ಬಿಟ್ಟು ಯಾವ್ದೋ ಪ್ಲೇಸಸ್ ನೋಡಕ್ ಹೋಗೋಣ ಆಯ್ತಾ? ಪ್ಲೇಸ್ ವೀಡಿಯೋಸ್ ಎಲ್ಲ ಮಾಡಿ. ಆ ಬಂಗಿ ಜಂಪ್ ಮಾಡ್ತಾಳೆ ಅಂತ ಮಮ್ಮ, ಮಾಡಿಸೋಣ ಕರ್ಕೊಂಡೋಗಿ ಎಗರ್ಸೋಣ ಮೇಲೆ ಎಗರ್ಸ್ಬಿಡೋಣ. ಜಲ್ದಿ ವಿಡಿಯೋ ಮಾಡಕ್ಕೆ ಹೇಳ, ಬೇಗ ತಿನ್ನಮ್ಮ. ಬೇಗ ತಿನ್ನ, ಆಯ್ತು ಕರ್ಕೊಂಡು ಹೋಗ್ತೀನಿ. ಸೊ ಹಾಯ್, ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಲೇಟಾಗಿ ರೆಡಿ ಆದ್ವಿ. ಒಂದು ವೀಡಿಯೋಸ್ ಮಾಡೋಣ ಅಂದ್ಬಿಟ್ಟು ರೆಡಿ ಆದ್ವಿ. ಫುಲ್ ಡ್ರೆಸ್ ಗೀಸ್ ಎಲ್ಲ ಹಾಕ್ಕೊಂಡು ರೆಡಿ ಆದ್ವಿ. ಅಂದರೆ ಹೆವಿ ಬಿಸಿಲಿದೆ, ಎಲ್ಲೂ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ. ಅಂದರೆ ಬಿಸಿಲು ಮೇಲೆ ಬೀಳ್ತಿರೋದ್ರಿಂದ ವೀಡಿಯೋಸ್ ಮಾಡಿದ್ರು ಚೆನ್ನಾಗಿ ಬರ್ತಾ ಇರಲಿಲ್ಲ. ಸೊ ಈಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಯುಕ್ತನ ಆಟಾಡ್ಸೋಣ ಅಂತ ಬಂದ್ವಿ. ಇಲ್ಲಿ ಅವರಪ್ಪ ಕರ್ಕೊಂಡೋಗಿದ್ದಾರೆ. ಈಗ ಯುಕ್ತನ ಆಟಾಡ್ಸಿದ್ವಿ. ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಬೆಂಗಳೂರಲ್ಲಿ ಎಷ್ಟಿದೆಯೋ ಬಿಸಿಲು ಅಷ್ಟೇ ಬಿಸಿಲಿದೆ ಇಲ್ಲೂ. ತೀರಾ ಏನು ತುಂಬ ಹೆವಿ ಬಿಸಿಲು ಅಂತ ಏನು ಅನಿಸ್ತಾ ಇಲ್ಲ. ಅಂದರೆ ನಾವು ಎಂಟ್ರೆನ್ಸಲ್ಲಿ ಇದ್ದೀವಲ್ಲ, ಇನ್ನು ವಯನಾಡ್ ಎಂಟ್ರೆನ್ಸಲ್ಲಿ ಇದ್ದೀವಲ್ಲ, ಅಷ್ಟೊಂದು ಬಿಸಿಲು ಅನಿಸ್ತಿಲ್ಲ. ಮುಂದೆ ಇನ್ನೆಷ್ಟು ಬಿಸಿಲಿದೆಯೋ ಗೊತ್ತಿಲ್ಲ, ಬಟ್ ಇಲ್ಲ ಅಷ್ಟು ಬಿಸಿಲು ಅನಿಸ್ತಿಲ್ಲ. ಸೊ ಅದಕ್ಕೆ ಯುಕ್ತನ ಆಟಾಡ್ಸೋಣ ಅಂದ್ಕೊಂಡು ಬಂದ್ವಿ. ಇಲ್ಲಿ ಮಕ್ಳಿಗೆ ಆಟಾಡ್ಸೋಕ್ಕೆಲ್ಲ ತುಂಬ ಚೆನ್ನಾಗಿದೆ, ತೋರಿಸ್ತೀನಿ. ನಮ್ಮ ಯುಕ್ತಂಗೆ ಈ ಥರ ಎಲ್ಲ ಸ್ವಲ್ಪ ಇಷ್ಟಪಡ್ತಾಳೆ ಆಟಾಡೋಕ್ಕೆ. ಸೊ ಇಲ್ಲೆಲ್ಲ ಸ್ವಿಂಗು, ಅದು ಇದು ಜಾರಬಂಡಿ. ಈ ಜಾರಬಂಡಿ ನೋಡಿ ನನಗೂ ಜಾರಬೇಕು ಅನಿಸುತ್ತೆ, ಬಟ್ ಸರಿಯಾಗಿ ಇಟ್ಬಿಡ್ಕೊಂಡಿಗೆ. ಆಮೇಲೆ ಇದು ಅದು ಏನೇನೋ ಇದೆ, ತುಂಬ ಚೆನ್ನಾಗಿದೆ ಗೈಸ್ ಆಟಾಡ್ಸೋಕ್ಕೆ ಮಕ್ಕಳನ್ನ. ಒಂದು ನಿಮಿಷ ನಾನು ಕಣ್ಮರೆ ಆದರೆ ನನ್ನ ಮಗಳಿಗೆ ಭಾಳ ಹಿಂಸೆ ಕೊಟ್ಟಿರ್ತಾನೆ ಹುಡುಗ. ಅತ್ತೆ ಭಯ ಪಡ್ಬಾರ್ದು, ಹತ್ತು ಶಕ್ತಿ ಬರುತ್ತೆ ಆಟ ಆಡಕ್ಕೆ. ನೋಡಿ ಅಪ್ಪ ಹತ್ತಿ ಫುಲ್ ಎಲ್ಲ ಇಳಿದು ಬಿಡ್ತೀವಿ.
ಅಮ್ಮ ಅಪ್ಪನ ತರ ಗಾಡಿ ಕಾರ್ ಓಡಿಸ್ ಅಪ್ಪನ ತರ ಸೇಮ್ ಅಪ್ಪನ ತರ ನೋಡಿ ಅಪ್ಪ ಅಂದ್ರೆ ಜೋರಾಗಿ ತಿರ್ಗಿಸ್ಬೇಡ ಸುಸ್ತಾಗ್ತಾಳೆ. ಅಪ್ಪ ನಾನು ದೂಕೋತೀನಿ ಹಂಗಲ್ಲ ಅದು ಈ ಮನುಷ್ಯ ಸ್ಟಾಪ್ ಮಾಡಿ ನೀವು ಅವಳೇ ದುಃಖತಾಳಂತೀರಾ? ಅಪ್ಪ ಸುಮ್ಮನೆ ಏ ಇರೋ ಅಲ್ಲೇ ಸುಮ್ಮನಿರ ಅಲ್ಸ್. ಓ ನೋಡು ಅವಳೇ ಓಡಿಸ್ಕೋಬೋದು ಇದನ್ನ. ವಾವ್, ಡ್ರೈವ್ ಮಾಡೋದೆಲ್ಲ ಕಲ್ತ್ಬಿಟ್ಟಿದ್ಯಾ. ಯುಕ್ತ ಹಾಕೊಂಡಿರೋ ಡ್ರೆಸ್ ಬಂದ್ಬಿಟ್ಟು ನಾನು ಗೋವಲ್ಲಿ ತೊಗೊಂಡಿದ್ದು. ಬೀಚ್ ಹತ್ರ ಹಾಕೋಣ ಅಂತ, ನಾವು ಬೀಚಿಗೆ ಹೋಗಲೇ ಇಲ್ಲ ಎಲ್ಲೋ, ಅದಕ್ಕೆ ಇಲ್ಲಿ ಹಾಕೋಣ ಅಂತೇಳಿ. 259 ಕ್ರಾಸ್ ಸೆಟ್ ಸಕ್ಕತ್ತಾಗಿದೆ ಡ್ರೆಸ್. ಫುಲ್ ಡ್ರೆಸ್ ತೋರಿಸ್ತೀನಿ ಇದೆ ಆಮೇಲೆ. ಸುತ್ತ 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 ಬಲ. ಏ ಅಲ್ಲೋ ಮೆಲ್ಲ ಮಾಡ, ನನಗೆ ತಲೆ ಸುತ್ತೈತೆ ಅದು. ಸುತ್ತ ಅಲ್ಲೋ ಅಲ್ಲೋ ಮೆಲ್ಲ ಸುತ್ತ ಅಳಿಸ್ಬೇಡ. ಇವಾಗ ಕೇರಳ ಸ್ಟ್ರೀಟ್ ಅಲ್ಲಿ ಯುಕ್ತ ಶಾಪಿಂಗ್ ಮಾಡ್ತಿದ್ದಾಳೆ. ಎಲ್ಲಿ ಯುಕ್ತ? ದಿವಿಶಾ ಬೊಟಿಕ್ ಐತೆ ನೋಡಿ. ಏನ್ ಯುಕ್ತ? ಯುಕ್ತ ಪೂರ್ಣಿ ಅವ್ರ ಮಗನ ಹೆಸರು ಏನ್ ಯುಕ್ತ? ನೋಡಲ್ಲಿ ಇಲ್ಲಿ ಕಿತ್ಕೊಂಡು ಯುಕ್ತ ಈಗ ಹೊಸ ಚಪ್ಪಲಿ ತಗೊಳಕ್ ಬಂದಿದ್ದಾಳೆ ಅಂಗಡಿಗೆ. ಈಗ ಎಷ್ಟೊಂದು ಚಪ್ಪಲಿಗಳು. ಸೊ ಯುಕ್ತಂಗೆ ಒಂದು ವಾಚ್ ಕೊಡ್ಸಿದ್ರು. ಎಷ್ಟೇ ಇದು? ಚೆನ್ನಾಗಿದೆ ಯುಕ್ತ ವಾಚು. 100 ರೂಪಾಯಿ. ಎಷ್ಟಿಕ್ತ? ಅದು ಟೈಮ್ ಎಷ್ಟಿಗೆ ಇಕ್ತ? ಟೈಮ್ ಎಷ್ಟಿಕ್ತ? ಇದು ಏನಲ್ಲ ಹಿಂಗೆ ತೋರ್ಸೋದು ಇದು. ಹೌದಾ? ಟೈಮ್ ತೋರ್ಸೋದು ಅದ್ರಾಗ. ಒಂದು ಚಪ್ಪಲಿ ಒಂದೇ ಕಿತ್ತಾಕೊಂಡ್ಬಿಟ್ಲು. ಆಮೇಲೆ ರಾಧನ್ ಪಾಪಗೊಂದು ಇದನ್ನು ತೊಗೊಂಡ್ವಿ, ಗುಲ್ಕಿ. ಅಷ್ಟೇ ಎಲ್ಲ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಸಿಗೋಷ್ಟು ಸಿಗುತ್ತೆ ಇಲ್ಲಿ. ಸುಮ್ಮನೆ ಬಂದಿರೋ ನೆನಪು ಅಷ್ಟೇ. ಅಲ್ಲ ಏನಾಯ್ತು ಈಗ ಮತ್ತೆ? ಅವಳದು ಎಲಿಸತ್ ತಗೊಂಡಿದ್ಲಲ್ಲ, ಅದು ಓಪನ್ ಆಗ್ತಾನೆ ಇತ್ತು. ಅವಳು ಅನ್ಕಂಫರ್ಟಬಲ್ ಆಗ್ತಿತ್ತು. ಈಗ ಬಾರ್ಬಿ ತಗೊಂಡಿದ್ದೆ. ಟೈಮ್ ಎಷ್ಟಿತ್ತ? ಟೈಮ್ ಇದು ಓಪನ್ ಮಾಡಬೇಕು. ಈಗ ಬೇಡ ಬಿಡು, ಊರಿಗೆ ಹೋದ್ಮೇಲೆ ಓಪನ್ ಮಾಡೋದು. ಈಗ ಬೇಡ ಬಿಡು, ಈಗಲೇ ಕೆಡಿಸ್ಬಿಡ್ತಾಳೆ. ಕೆಡಿಸ್ಬಿಡ್ತಾಳೆ. ಹೋಗು ಮತ್ತೆ ನಡ್ಕೊಂತ ಹೋಗ್ಬೇಕು. ಹೋಗಿ ನನಗೆ ಟೈಮ್ ಹೇಳು. ಬಾ 7:09 ಬಾ. ಗೋಲ್ಡ್ ಇದ್ದು ಇಲ್ಲಿ ನಾನು ಸುಮ್ಮನೆ ನೋಡಕ್ಕೆ ಚೆನ್ನಾಗೈತೆ ಅಂತ ಕರ್ಕೊಂಡು ಒಳಗೆ ಬಂದಿದ್ದು ಅಷ್ಟೇ. ಏನೋ ಬರೋದೆಲ್ಲ ಇದು ನೋಡಿ, ಎಲ್ಲ ತಗೋತಾ ಇದೆ. ನೋಡೋಣ ಸೊ ಸುಷ್ಮಿತಾ ಈಗ ನೋಡಿ, ಇದು ನನ್ನ ಸೆಕೆಂಡ್ ಸ್ಟಡ್ಗೆ ತಗೊಂಡೆ ಇದನ್ನ. ಇದು ಮತ್ತೆ ಇದು ಆ್ಯಂಡ್ ಈ ಬ್ರಾಸ್ಲೆಟು, ಇದನ್ನು ನಂಗೆ ಇಷ್ಟ ಆಯಿತು. ಒಂಥರ ಡಿಫ್ರೆಂಟ್ ಆಗೈತೆ, ಅಂದರೆ ಕೈಗೆ ಚೆನ್ನಾಗಿ ಕಾಣುತ್ತೆ ಇದು ಸಿಂಗಲ್ ಹಾಕೊಂಡು. ಸೊ ಇಲ್ಲಿ ಇಷ್ಟು ಶಾಪಿಂಗ್ ಮಾಡಿದ್ವಿ. ಇದು ತುಂಬ ಕಮ್ಮಿಗೆ ಹಾಕೋದು, ಜಸ್ಟ್ 200 ರುಪೀಸ್ ಇಸ್ಕೊತಾರೆ. ಎಷ್ಟು ಇದು ಎಲ್ಲ ಸೇರಿ ಎಷ್ಟಾಯ್ತು? ಹಾಂ, ಟೋಟಲ್ 520 rupees. ಇಲ್ಲೇ ಲೆಸ್ ಮಾಡಿದ್ರೆ 520 rupees. 500 rupees. ಬಟ್ ಇವ್ರು ನಿಮ್ಮ ಅಂಗಡಿ ಹೆಸರೇನು? ನಿಮ್ಮ ಅಂಗಡಿ ಹೆಸರೇನು? ಅಂಗಡಿ ಹೆಸರು, ನಿಮ್ಮ ಅಂಗಡಿ ಹೆಸರು, ಶಾಪ್ ಹೆಸರೇನು? ಶಾಪ್ ನೇಮ್? ಶಾಪ್ ನೇಮ್ ಸುಲ್ತಾನ್ ಗೋಲ್ಡ್. ಕನ್ನಡದಲ್ಲೂ ಬೋರ್ಡ್ ಹಾಕಿದ್ರಲ್ಲ ನೀವು ಮೇಲೆ? ಕನ್ನಡ ಎಲ್ಲ, ತಮಿಳ್, ಮಲಯಾಳ ಎಲ್ಲ ಬೋರ್ಡ್ ಹಾಕಿದ್ರು. ಇಲ್ಲಿ ಬರ್ತಾರ ಕನ್ನಡದವರು? ಫುಲ್ ಕನ್ನಡ ಕಂಪ್ಲೀಟ್. ನೀವು ಬಂದಿದ್ದೀರಾ ಮೈಸೂರಿಗೆ ಯಾವಾಗಾರು? ನಾನು ಗುಂಡ್ಲುಪೇಟೆಗೆ ಬಂದಿದ್ದೀರಾ? ಯಾರಿಗಾರು ಗುಂಡ್ಲುಪೇಟೆಯಲ್ಲಿ? ಇವ್ರು ಗುಂಡ್ಲುಪೇಟೆಯವರು, ಇವರಮ್ಮ. ಇವರು ಗುಂಡ್ಲುಪೇಟೆ ಸೂರ್ಯ ಥಿಯೇಟರ್ ಇದು ಗೊತ್ತಾ? ಸೂರ್ಯ ಟಾಕೀಸ್. ಇವಳು ನನ್ನ ಫೇವ್ರೆಟ್ ಅಂಗಡಿ ಇದು ಕೇರಳದಾಗ. ಶಾಪಿಂಗ್ ಅವನಿಗಿರೋ ಹುಚ್ಚು ಇನ್ಯಾರಿಗೂ ಇರಲ್ಲ. ಬರೀ ಶಾಪಿಂಗ್ 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 ಅಲ್ವಾ ಇರ್ತಾ? ಏನಾದ್ರು ತಗೊಳ್ಳೋದೇ ಅಪ್ಪನ ಕೆಲಸ. ಕಾಸಿಲ್ಲ ಅಂತಾನೆ ಶಾಪಿಂಗ್ ಮಾಡ್ತಾನೆ, ಕಾಸಿಲ್ಲ ಅಂತಾನೆ ಶಾಪಿಂಗ್ ಮಾಡ್ತಾನೆ. ಯುಕ್ತ ನನಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ ಯುಕ್ತ. ನಾನೇನ್ ಮಾಡ್ಬೇಕು? ಅದಕ್ಕೆ ನಾನೇನ್ ಮಾಡ್ಬೇಕು? ನಿಮ್ಮಪ್ಪ ಬೇಡ ನಂಗೆ. ನಾನು ಮೊದಲೇ ಚಿಕ್ಕವಳು ಏನು ಮಾಡ್ತೀಯ? ಎಲ್ಲ ಮಾಡ್ಕೊಂಡು ನೋಡ್ತಿದ್ದೀನಿ. ಇನ್ನೇನ ನೀನು
ಇವಾಗ ಸರಿಯಾಗಿ ಓರಿತೀನಿ ಇನ್ಮೇಲಿಂದ ಫೋನ್ ನೋಡು ನೀನು ನಾನು ನೋಡ್ತೀನಿ ಫೋನ್, ನೀನು ನೋಡ್ತೀಯ. ನೀನು ಏನಕ್ಕೆ ನೋಡ್ತಿರ್ತೀಯ? ನಿನ್ನ ಪ್ರಮೋಷನ್ ಇರುತ್ತೆ ಅಂತ ನೋಡ್ತಿರ್ತಾನೆ. ಏನಕ್ಕೆ ನೀನು ಮಲ್ಕೊಂಡೆನಾಗೆಲ್ಲ ರೀಲ್ಸು ಅಂತ ನೋಡ್ತಿರ್ತಲ್ವಾ? ಇನ್ಮೇಲಿಂದ ರೀಲ್ಸ್ ಅಷ್ಟೇ ನಿನ್ನ ತೆಗ್ದಾಕ್ಬಿಡ್ತೀನಿ ನಿನ್ನ. ನೀನು ಅಷ್ಟೇ. ಇನ್ಮೇಲಿಂದ ಮಾರ್ಚ್ ಹತ್ರ ಬಂತು, ಸ್ಕೂಲಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ತಿಂಗಳು ಎಕ್ಸಾಮ್ ಸ್ಕೂಲಲ್ಲಿ. ಓದೋದು ಬಿಟ್ಬಿಟ್ಟು ಬರೀ ಫೋನ್ ಹಿಡ್ಕೊಂಡ್ರೆ ಚಚ್ಚಾಕ್ಬಿಡ್ತೀನಿ ನಿನ್ನ. ನೀನೇನಾದ್ರೂ ನೆಕ್ಸ್ಟ್ ಟೈಮಿಂದ ಮಲ್ಕೊಬೇಕಾದ್ರೆ ಚಚ್ಚಾಕ್ಬಿಡ್ತೀನಿ. ಚಾಕು ತಗೊಂಡ್ರೆ ಚಚ್ಚಾಕ್ಬಿಡ್ತೀನಿ. ಚಾಕು ತಗೊಂಡು ಚಚ್ಚಾಕ್ಬಿಡ್ತೀನಿ. ಮ್ಯಾಮ್ ಕಳಿಸ್ತಿದ್ದಾಳೆ ವಿಡಿಯೋ. ನಾವೀಗ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಮುಗೀತು 2 ದಿನ ಬಂದು ಚೆನ್ನಾಗಿ ಮಜಾ ಮಾಡಿದ್ವಿ. ಇತ್ತ ಮಜಾ ಮಾಡಿದೆ ಮಗನೆ, ಚೆನ್ನಾಗಿತ್ತ? ಏನು ಇಷ್ಟ ಆಯ್ತು ನಿಂಗೆ ತುಂಬ? ಸ್ವಿಮ್ಮಿಂಗ್ ಪೂಲ್. ಕ್ರಿಕೆಟ್ ಸ್ಟೇಡಿಯಂ ನೋಡ್ತೀರಾ? ಸ್ವಿಮ್ಮಿಂಗ್ ಪೂಲ್ ಇಷ್ಟ ಆಯ್ತಾ? ಗೈಸ್ ನಾವೀಗ ವೈನಾಡ್ ಕ್ರಿಕೆಟ್ ಸ್ಟೇಡಿಯಂ ಹತ್ತಿರ ಹೋಗ್ಬೋದಾ? ಸೊ ವೈನಾಡ್ ಕ್ರಿಕೆಟ್ ಸ್ಟೇಡಿಯಂ ಹತ್ರ ಇದ್ದೀವಿ. ನೋಡೋಣ ಬನ್ನಿ ಹೇಗಿದೆ ಅಂತ ನಿಮಗೂ ತೋರಿಸ್ತೀವಿ. ಇಲ್ಲಿನ ಕ್ರಿಕೆಟ್ ಸ್ಟೇಡಿಯಂ ಹೇಗಿರುತ್ತೆ ಅಂತ ನೋಡ್ಬೋದು ಅನ್ಸುತ್ತೆ ಗಾಡಿ ನಿಲ್ಲಿಸ್ಬಿಟ್ಟು. ಪಿಚ್ಚಿಗೆ ರೆಡಿ ಮಾಡ್ತಾರೆ. ಇದೇ ದೊಡ್ಡ ಸ್ಟೇಡಿಯಂ, ವೈನಾಡ್ ಕ್ರಿಕೆಟ್ ಸ್ಟೇಡಿಯಂ. ಸಖತ್ತಾಗೈತೆ ಇದು. ಅಲ್ಲೆಲ್ಲ ಕ್ರಿಕೆಟ್ ಎಲ್ಲ ಬನ್ನಿ. ಅಲ್ಲಿ ರಾವ್ಡು ರಾಬಿನ್ ತಪ್ಪ ಎಲ್ಲ ಅಲ್ಲಿದ್ದಾರೆ. ಎಲ್ಲರೂ ಇದು ಶ್ರೀಶಾಂತ್ ಇಲ್ಲೇ ಆಟ ಆಡಿದ್ದಂತೆ. ಶ್ರೀಶಾಂತ್ ಇಲ್ಲೇ ಆಟ ಆಡಿ ಮಾಡಿದಂತೆ. ನೋಡಿ ಬಿಸಿಲಾಗ ಏನು ಕ್ರಿಕೆಟ್ ಆಡ್ತಾರ ಪಾಪ. ಎಲ್ಲರೂ ರೆಡಿ ಆಗ್ತಾ ಇದು ಪೆವಿಲಿಯನ್ ಅಂತಾರೆ ಇದನ್ನ. ಎಲ್ಲ ಕೂತ್ಕೋತಾರೆ. ಸೊ ಇದು ಕ್ರಿಕೆಟ್ ಸ್ಟೇಡಿಯಂ, ವೈನಾಡ್ ಕ್ರಿಕೆಟ್ ಸ್ಟೇಡಿಯಮ್ಮು. ತುಂಬ ಚೆನ್ನಾಗಿದೆ. ಬಟ್ ಕ್ರಿಕೆಟ್ ಸ್ಟೇಡಿಯಂ ಪಕ್ಕನೇ ಇರೋದು ಮೋರಿಕಾಪ್ ಲಾರ್ಡ್ಸ್ 83 ಅಂತ. ಚೆನ್ನಾಗೈತೆ ಅದು. ಚೆನ್ನಾಗಿದೆ ರೆಸಾರ್ಟ್. ನೋಡಿ ಅದು ಎಷ್ಟು ಚೆನ್ನಾಗಿ ಪಿಚ್ ಎಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಯಾರ. ಚೆನ್ನಾಗಿದು ನಮ್ದ್ರಾಗ ಒಳ್ಳೆ ವಿಡಿಯೋಸ್ ಮಾಡ್ಬೋದಿತ್ತು. ಇಲ್ಲೇನೋ ನಮಗೆ ಕೊಟ್ಟಿದ್ರು ಅಲ್ಲ, ಅವ್ರು ಹೇಳಿದ್ರು. ಬಟ್ ಮಳೆಗಾಲದಾಗ ಬಂದು ಮಾಡ್ಬೇಕು. ಅವಾಗ ಕ್ರಿಕೆಟ್ ಆಡಂಗಿಲ್ಲ, ಹೌದಲ್ಲ? ನೆಕ್ಸ್ಟ್ ಪ್ಲಾನ್ ಮಾಡೋಣ. ಯುಕ್ತನ್ ಕೇಳಿ ಹೆಂಗಿತ್ತು ಯುಕ್ತ? ಓವರ್ ಆಲ್ ಇಷ್ಟು ದಿನ ಬಂದಿದ್ದು ಎಂಜಾಯ್ ಮಾಡಿದ್ದು ಯುಕ್ತ ಹೆಂಗಿತ್ತು ನಿನಗೆ? ಏನ್ ತುಂಬಾ ಇಷ್ಟ ಆಯ್ತು ಸ್ವಿಮ್ಮಿಂಗ್ ಪೂಲ್ ಬಿಟ್ಟು? ಯಾಕೆ ಏನು ಇಷ್ಟ ಆಗಿಲ್ಲ? ಮೂಗ್ನಾಗ ಹಿಂಗೆ ಕೈ ಇಟ್ಕೊಂಡು ಹಿಂಗೆ ತರ್ಕೊಳೋದು. ಮೂಗ್ ತೋಡೋದು ಇಷ್ಟ. ನನಗೆ ಅದೇನಿಲ್ಲ, ವಾಶ್ರೂಮಲ್ಲಿ ಶವರ್ ಇದೆಯಲ್ವಾ, ಅಲ್ಲಿ ಸ್ನಾನ ಮಾಡೋದು ತುಂಬಾ ಮಜಾ ಬರುತ್ತೆ. ತುಂಬಾ ಮಜಾ ಬಂತಾ? ನನಗೇನು ಮಜಾ ಬಂತ ಹೇಳ? ನಿನ್ ಕಕ್ಕ ಮಾಡ್ದಲ್ಲ ಅದು ತೊಳೆದಿದ್ದು. ನೀನ್ ಕಕ್ಕ ಮಾಡ್ಲಾರ್ದಾಗ ಹಂಗೆ ಚಡ್ಡಿ ಹಾಕ ಮುಂದಿಲ್ಲ ತೊಳ್ಕೊಂಡಿನಿ ಅಂತ ಸುಳ್ಳು ಹೇಳಿದ್ರೆ. ಆಮೇಲೆ ಅಪ್ಪ ನನಗೆ ಸಿಗ್ಲೇ ಇಲ್ಲಪ್ಪ ಅಂತೆ. ಏನಕ್ಕೆ ತೊಳ್ಕೊಂಡೇ ಇಲ್ಲ ಅಂದ್ರೆ ಅಪ್ಪ ನನಗೆ ಸಿಗ್ಲೇ ಇಲ್ಲ. ತೊಳ್ಕೊಂಬಿಟ್ಟಪ್ಪ ಹಾಕಳಪ್ಪ ಆಯ್ತು ಅಂತ. ಬರ್ರಿ ನಾನು ನಿನಗೆ ಹೇಳ್ತನಲ್ಲ ಏನು ಹೇಳು? ನಿನಗೆ ಆಡಿ ಹೇಳ್ತನಲ್ಲ ಏನು ಹೇಳು? ನೀವು ಏನಾದ್ರು ಫ್ಯಾಮಿಲಿ ಪ್ಲಾನ್ ಮಾಡ್ತಿದ್ರೆ ಏನಾದ್ರು ಒಂದು ಒಳ್ಳೆ ರೆಸಾರ್ಟ್ಗೆ ಹೋಗ್ಬೇಕು ಅಂತ, ಯು ಕ್ಯಾನ್ ಗೋ ಫಾರ್ ದಿಸ್. ತುಂಬಾ ಚೆನ್ನಾಗಿದೆ. ಇಂಡೋರ್ ಆಕ್ಟಿವಿಟೀಸ್, ಔಟ್ಡೋರ್ ಆಕ್ಟಿವಿಟೀಸ್ ಕೂಡ ಇದೆ. ಆಮೇಲೆ ಫುಡ್ ಎಸ್ಪೆಷಲಿ ಸೂಪರ್ ಆಗಿರುತ್ತೆ. ಆ್ಯಂಡ್ ಇಲ್ಲಿನ ಸ್ಟಾಫ್ಸ್ ಎಲ್ಲ ತುಂಬ ಫ್ರೆಂಡ್ಲಿ ಇದ್ದಾರೆ, ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ನಾವಂತೂ ತುಂಬ ಮಜಾ ಮಾಡಿದ್ವಿ. ಆ್ಯಂಡ್ ಇಲ್ಲಿ ಎಲ್ಲರಿಗೂ ಕನ್ನಡ ಬರುತ್ತೆ ಆರಾಮಾಗಿ, ಅಂದರೆ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಅವ್ರಿಗೆ ಕನ್ನಡನೂ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಇಲ್ಲಿ ಸ್ಪೆಷಲಿ ಇದು ಸುಲ್ತಾನ್ ಬತ್ತೇರಿಗೆ ತುಂಬಾ ಹತ್ರ ಇರೋದ್ರಿಂದ ಎಲ್ಲರಿಗೂ ಕನ್ನಡ ಅರ್ಥ ಆಗುತ್ತೆ. ಅದ್ರಾಗ ಏನು ತೊಂದರೆ ಇಲ್ಲ. ಪಾಪ ಇಷ್ಟು ನೀಟಾಗಿ ಕನ್ನಡ ಮಾತಾಡಿದ್ರು ನಿನ್ನೆ ಎಲ್ಲ ಹೋಗಿದ್ದಾಗ. ಇವ್ರಿಗೆಲ್ಲ ನೀಟಾಗಿ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಹಿಂದಿಯಾಗಿ ಮ್ಯಾನೇಜ್ ಮಾಡ್ಬಿಡ್ತಾರೆ. ಹಾಂ ಸರ್ ಹ್ಞೂ ಸರ್ ಅಂತೇನೋ ಅದು ಮ್ಯಾನೇಜ್ ಮಾಡ್ಬಿಡ್ತಾರೆ. ಒಟ್ಟು ಸಾಕಾಗಿತ್ತು ನಮಗೆ. ಸ್ಪೆಷಲಿ ನನಗೆ ಈ ಒಂದು ಆಂಬಿಯನ್ಸ್ ತುಂಬಾ ಇಷ್ಟ ಆಯ್ತು. ಬಟ್ ಬಿಸಿಲು ಹೆವಿ ಬಿಸಿಲು ಆಗ್ಬಿಡತ್ತೆ. ನೀವು ಬೆಳಿಗ್ಗೆ 10 ಗಂಟೆ ಒಳಗೆ ಸಾಯಂಕಾಲ 5 ಗಂಟೆ ಮೇಲೆ ಸುತ್ತಾಡ್ಬೇಕು. ಈ ಬಿಸಿಲಿಗೆ ತಡ್ಕೊಳಕ್ ಆಗಲ್ಲ, ಹೆವಿ ಬಿಸಿಲೈತೆ. ಆಮೇಲೆ ಬಾಡಿ ಫುಲ್ ಆಯಾಸ ಅನ್ಸುತ್ತೆ, ಓಡಾಡಕ್ ಆಗಲ್ಲ, ಸುಸ್ತಾಗ್ಬಿಡುತ್ತೆ. ಯಾಕಾಗುತ್ತೆ ಹೇಳು? ಫೀಲ್ ಆಯ್ತು, ವರ್ಕೌಟ್ ಮಾಡಲ್ಲ, ಕರೆಕ್ಟ್ ಆಗಿಲ್ಲ ಅಷ್ಟೇ. ಇರ್ಬೋದು. ಅಂದ್ರೆ ಬೆಂಗಳೂರು ಇಷ್ಟೊಂದು ಬಿಸಿಲಿಲ್ಲ ಅನಿಸ್ತು ನನಗೆ. ನಮ್ಮ ಬೆಂಗಳೂರು ಅಷ್ಟು. ಬೆಂಗಳೂರಲ್ಲಿ ಇಷ್ಟೊಂದು ಸುತ್ತಾಡಲ್ಲ. ಅಲ್ಲ, ಸುತ್ತಾಡಿದ್ರು ನಮ್ಮ ಬೆಂಗಳೂರು ನಾವು ಕೆಳಗಡೆ ಹೋಗಿ ಬಂದ್ರೂ ಇಷ್ಟು ಸುಸ್ತಾಗಲ್ಲ. ಇಲ್ಲಿ ಸುಮ್ಮನೆ ಒಂಚೂರು ಆಚೆ ಹೋಗಿ ಬಂದ್ಬಿಟ್ರೆ ಸುಸ್ತಾಗ್ತಾ ಇತ್ತು. ಬಟ್ ಚೆನ್ನಾಗಿತ್ತು ಗೈಸ್, ಚೆನ್ನಾಗಿತ್ತು. ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಬರಬೇಕು ಅಂದರೆ ಯು ಕ್ಯಾನ್ ಚೂಸ್ ಲಾರ್ಡ್ಸ್ 83. ತುಂಬ ಚೆನ್ನಾಗಿ. ಮಾರಿಕಾಪ್ ಲಾರ್ಡ್ಸ್ 83 ಅಂತ ಇವ್ರದ್ದು 2 ಪ್ರಾಪರ್ಟಿ ಇದೆ. ಇತ್ತಾ ಕೆಳಗಿಡ್ಬೇಕು, ಅದನ್ನ ಮೇಲೆ ಇಡಕ್ಕಲ್ಲ. ಕೆಳಗಿಡೋದನ್ನ ಕೆಳಗಿಡು, ಅದೆಲ್ಲಿ ತಲೆಯಿಡು ಅಷ್ಟೇ. ಓಕೆನಾ? ಅಷ್ಟೇ. 2 ಇದೆ ಅಲ್ಲ? ಒಂದು ಇನ್ನೊಂದು ಕಡೆ ಇದೆ, ಒಂದು ಈ ಕಡೆ ಇದೆ. ಬಟ್ ಇದು ಅದನ್ನು ಚೆನ್ನಾಗಿದೆ.
ಅದು ಪ್ರೈವೇಟ್ ವಿಲ್ಲಾ ತರ, ಅದನ್ನು ಚೆನ್ನಾಗಿಲ್ಲ ಅಂತಲ್ಲ, ಎರಡು ಸೂಪರ್ ಆಗಿದ್ದಾವೆ. ಬಟ್ ನನಗೇನೋ ಇಷ್ಟ, ಎರಡು ಇಷ್ಟ. ಲಾಟ್ರಿ ತಗೊಂತೇನೆ, ಲಕ್ ಇಲ್ಲ ಏನಿಲ್ಲ, ಬೇಡ ಸುಮ್ಮನೆ ಹಾಕ್ಬೇಕು, ದುಡ್ಡು ವೇಸ್ಟ್ ಅದ ಎಲ್ಲ ಅಂತ ಅನ್ನೋದು. ಸೊ ಈಗ ಬ್ಯಾಕ್ ಟು ಬ್ಯಾಂಗ್ಳೂರ್. ಗೊತ್ತಾ, ಇವಾಗ ಏನೋ ನೀನ್ ಲಕ್ ಇದ್ರೆ ಜಿಂಕೋ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಚೆಕ್ ಮಾಡೋಣ. ಬಟ್ ಏನ್ ಗೊತ್ತಾ, ಈಗ ಬೇಸಿಗೆ ಅಲ್ಲ, ಬೇಸಿಗೆ ಟೈಮಲ್ಲಿ ಪ್ರಾಣಿಗಳು ಕಾಣಿಸಲ್ಲ ಗುಂಡ್ಲುಪೇಟೆ ಇದರಲ್ಲಿ. ಒಳಗಡೆ ತಣ್ಣಗಿರೋ ಕಡೆ ಇರ್ತಾವೆ, ತಣ್ಣಗಿರೋ ಕಡೆ, ಆಮೇಲೆ ನೀರಿರೋ ಕಡೆ ಜಾಸ್ತಿ ಓಡಾಡ್ತವೆ. ಈಗ ಇದಾದ್ಮೇಲೆ ಇಲ್ಲಿಂದ ಒಂದು ಹೋಟ್ಲ್ ಇದೆ, ಸುಷ್ಮಿತಾ, ಅಲ್ಲಿ ಹೋಟ್ಲು, ಅಲ್ಲಿ ನಿಲ್ಸ್ಲಾ ಅಥವಾ ಹೋಟ್ಲಿಗೆ ಯಾವಾಗಲೂ ನಿಲ್ಲಿಸ್ತೀಯಲ್ಲ, ಯಾಕೆ ಶೋರ್ ನೋಡಿ. ಇವಳು 1.5 ಲಕ್ಷ ರೂಪಾಯಿ ಟ್ಯಾಬ್ ಎಷ್ಟು ಕೇರ್ಲೆಸ್ ಆಗಿ ಬಿಟ್ಟು ಬಂದಾಳ. ನಾನು ಕೇಳಿ ನೀಟಾಗಿ, ಅಲ್ಲ ಎಲ್ಲ ತಗೊಂಡಿಯಾ, ಎಲ್ಲ ಇಟ್ಕೊಂಡಿಯಾ, ಯುಕ್ತ ನಿನ್ ಟ್ಯಾಬ್ ಅಲ್ಲೇ ಬಿಟ್ಟು ಬಂದಾಳ ಯುಕ್ತ ಹೋಟ್ಲಾಗ. ನಿಂದು ಟ್ಯಾಬು ಕೇಳು, ಎಲ್ಲಮ್ಮ ಟ್ಯಾಬ್ ಅಂತ ಕೇಳು. ಸೋಫಾ ಮೇಲೆ ಇಟ್ಟಿಲ್ಲ, ಹಾಸಿಗೆ ಹತ್ರ ಇಟ್ಬಿಟ್ಟಿದ್ದೆ, ಅದು ಬೆಡ್ಶೀಟ್ ಮುಚ್ಕೊಂಡ್ಬಿಟ್ಟಿದೆ. ನೆಟ್ಟಿಗೆ ಒಂದು ಇದು ಹೇಳಿ, 1.5 ಲಕ್ಷ ರೂಪಾಯಿ ಟ್ಯಾಬ್ ಕಳೆದೋಯ್ತು, ಏನ್ ಮಾಡ್ಬೇಕೀಗ? ಅಲ್ಲ 1.5 ಲಕ್ಷ ರೂಪಾಯಿ ಹೋದಂಗಲ್ಲ ಲೆಕ್ಕ. ಈಗ ಕೊರಿಯರ್ ಮಾಡಿದಾಗ ಏನಾದ್ರು ಡ್ಯಾಮೇಜ್ ಆದ್ರೆ ಪಾಪ ಅವ್ರು ಹೇಳಿದ್ರು, ಸರ್ 90% ಭಾಳ ಡ್ಯಾಮೇಜ್ ಆಗಿದೆ ಸರ್, ಹಿಂಗೆ ಕಳ್ಸ್ಬೇಕಾರೆ ಏನಾರು ಹೆಚ್ಚು ಕಡಿಮೆ ಆದ್ರೆ ಏನು ಮಾಡೋದು ಸರ್, ಬಟ್ ನಾನು ಟ್ರೈ ಮಾಡ್ತೀನಿ ಅಂತ ಅಂದವ್ರು. ಪಾಪ ಏನಾರು ಹೆಚ್ಚು ಕಡಿಮೆ ಆದರೆ 1.5 ಲಕ್ಷ ರೂಪಾಯಿ ಹಾಳು ಮಾಡಿದೆ ಅನ್ಯವಾಗಿ. ಒಂಚೂರು ಕಾಮನ್ ಸೆನ್ಸ್ ಇಲ್ಲ, ಸೀರಿಯಸ್ನೆಸ್ ಇಲ್ಲ, ಏನಿಲ್ಲ ನಿನಗೆ. ಸುಮ್ಮನೆ ಹೇಳ್ತಿ, ಹೊಡ್ಕಂತಿ. ನಾನು ಹೇಳಿ ನೀವು ಹಾಕೊಂಡಿರಪ್ಪ, ಅಯ್ಯೋ ಅವಳ್ದು ಏನೋ ಡೈಪರು ಮರ್ತಿಲ್ಲೇನೆ ಅಂತ ಡೈಪರ್ ಮೊದಲು ಮಾಡಿ ಎಲ್ಲ ಕೇಳಿ ಹೇಳ್ದವಳು ನೀನು. ಮತ್ತೆ ಟ್ಯಾಬು ನನಗೆ ನಾನು ಮುಟ್ಟೇ ಇಲ್ಲಲ್ಲ ಸ್ಯಾಬು, ನಾನು ಮುಟ್ಟೋದೇ ಇಲ್ಲಲ್ಲ. ನೀನಲ್ಲ, ನೀನ್ ಸಂಬಂಧ ಅಲ್ಲ ಅದಕ್ಕೆ. ಅನ್ಯವಾಗಿ 1.5 ಲಕ್ಷ ರೂಪಾಯಿ, 1.5 ಲಕ್ಷ ಅದು. 1.5 ಲಕ್ಷ ರೂಪಾಯಿ ಟ್ಯಾಬ್ ಹಾಳು ಮಾಡ್ಬಿಟ್ಟು ತಿನ್ಲಿಲ್ಲ ಉಣ್ಲಿಲ್ಲ, ಬಂದು ಹಣೆ ಹೊಡೆದಂಗೆ ಆಯ್ತು ಇವಾಗ. ಎಲ್ಲಿ ಕಳಿಸ್ತಾರ? ಅದು ತಪ್ಪ ಏನಾರು ಹೆಚ್ಚು ಕಡಿಮೆ ಆಯ್ತಂದ್ರೆ, ಏನಾರು ಆಯ್ತಂದ್ರೆ ನೀನ್ ಗ್ಯಾರಂಟಿನಾ? ನೀನ್ ಕೊಡಿಸ್ತೇವೆ ಹೊಸದು? ಮತ್ತೆ ನೀನ ಹಾಳು ಮಾಡಿರೋದು. ಹೇಳುತ್ತಾ ಕೇಳುತ್ತಾ ಏನಾರು ಆದ್ರೆ ಹೊಸದು ಕೊಡ್ಸಕ್ ಹೇಳುತ್ತಾ? ಕೇಳು ಹಾ. ಎಷ್ಟು ನೀ ಅನ್ಯವಾಗಿ ಹಾಳು ಮಾಡ್ಬಿಟ್ಟಲ್ಲ ಟ್ಯಾಬ್. ನೀನು ಮನುಷ್ಯ ಅದೆಯಾ ದನ ಅದೆಯಾ? ಆಯ್ತು, ಹೆಂಗ ಒಂದು ಸಾಯಿ ನೀನಂತ ಹೇಳು. ಅಪ್ಪ ಯುಕ್ತ 1.5 ಲಕ್ಷ ರೂಪಾಯಿ ಟ್ಯಾಬ್ ಹಾಳು ಮಾಡ್ಬಿಟ್ಲಲ್ಲ ಯುಕ್ತ, ಕಳೆದೋಗಂಗೆ ಮಾಡ್ಬಿಟ್ಲಲ್ಲ ಯುಕ್ತ, ಕಳೆದ್ಬಿಟ್ಲಲ್ಲ ಯುಕ್ತ. ಹೆಂಗುಕ್ತ ಈಗ ಹೇಳು, ಅಮ್ಮ ಕೊಡ್ಸಮ್ಮ ಹೊಸದನ್ನು ಅನ್ನು. ಗೊತ್ತಾ, ಅಮ್ಮನೇ ಎತ್ತಿಟ್ಬಿಟ್ರು ನನ್ನ ಫೋನ್. ನಾನು ಅನ್ಯಾಯವಾಗ ರಾತ್ರಿ ಟಾನಿಕ್ ಕುಳಿತಿದ್ದಾಗ ಫೋನ್ ನೋಡ್ತಿದ್ದೆ, ಟ್ಯಾಬ್ ನೋಡ್ತಿದ್ದೆ. ನಾನು ಸೋಫನ್ ಮೇಲೆ ಎದ್ದು ಬಂದ್ಬಿಟ್ನಲ್ವಾ ಸುಷ್ಮಿತಾ. ನೀನೇ ಕಳ್ದಾಕಿದ್ದು ನನ್ನ ಮೇಲೆ ಇರ್ತಾರೆ. ಇಲ್ಲ, ಅಪ್ಪ ಮಗಳು ತಗೊಂಡು ಅದೇನೋ ಕೋತಿ ಮೊಸರು ತಿಂದು ಮೇಕೆ ಮೂತಿ ಒರೆಸ್ತಂತೆ. ನನಗೆ ಕೋಸಿ ಮೊಸರು ತಿಂದು ನನ್ನ ಮೇಲೆ ಹಾಕ್ಬಿಡ್ತೀರ ನೀನ್ ಕಂಗಾರೆ. ನಾವು ಕೋತಿನ ನೋಡಿತ್ತ? ನಾವು ಮೇಕೆ ಅಲ್ಲ, ಟಗರು ಅನ್ನಿಕ್ತ. ಅದು ಮೇಕೆ ಅಲ್ಲ, ಟಗರು. ಅದು ಟಗರು. ಮೊದಲೇ ನೀನು ಪಿಂಕ್ ಕಲರ್ ಹಾಕೊಬೇಕು ತಾನೆ. ನೀನು ಗರ್ಲ್ಸ್ ಎಲ್ಲ ಪಿಂಕ್ ಕಲರ್ ಹಾಕೊಬೇಕು, ಬಾಯ್ಸ್ಗೆ ಬ್ಲ್ಯಾಕ್ ಕಲರ್ ಇಷ್ಟ. ಅನ್ನ ಬ್ಲ್ಯಾಕ್ ಕಲರ್ ಹಾಕೊಂಡಲ್ವಾ? ನನ್ ಪಿಂಕ್ ಇಷ್ಟ, ನಂಗೆ ಬ್ಲ್ಯಾಕ್ ಇಷ್ಟ. ಬ್ಲ್ಯಾಕ್ ನನ್ನ ಫೇವ್ರೆಟ್ ಕಲರು. ನನಗಂತೂ ಪಿಂಕ್ ಎಷ್ಟು. ಅದರೊಳಗೆ ವಿಟಮಿನ್ ಸಿ ಇರುತ್ತೆ. ವಿಟಮಿನ್ ಸಿ ಇರುತ್ತಾ? ಇದರಲ್ಲಿ ವಿಟಮಿನ್ ಎ ಇಂದ ಝೆಡ್ ವರ್ಗೂ ಇರುತ್ತೆ ಬ್ಲ್ಯಾಕ್ ಅಲ್ಲಿ, ಅದಕ್ಕೆ ಹಾಕೊಂಡಿರೋದು. ಈಗ ವಿಟಮಿನ್ ಎಮ್ ಇರುತ್ತೆ ಅದರಲ್ಲಿ. ನಂಗೆ ಪಿಂಕ್ ಕಲರ್ ಇಷ್ಟ ಅಂತ ನೋಡಿ. ಪಿಂಕ್ ಕಲರ್ ಲಿಪ್ ಬಾಮ್ ಹಾಕೊಂಡು ಅದು ನನಗೆ ಬ್ಲ್ಯಾಕ್ ಇಷ್ಟ ಅಂತೇಳಿ ನಾನು ಬ್ರೌನ್ ಕಲರ್ ಲಿಪ್ಸ್ಟಿಕ್ ಹಾಕೊಂಡಿದ್ದೀನಿ. ಲಿಪ್ ಬಾಂಬ ಲಿಪ್ಸ್ಟಿಕ್ ಹಾಕ್ತಾನೆ ನೀನು ಹಾಕೊಂಡಿರೋದು? ಚಿಕ್ಕದು ಲಿಪ್ ಬಾಮ್ ಇತ್ತಲ್ವಾ, ಅದು ಹಾಕೊಂಡಿರೋದು. ಇಲ್ಲಿ ಮುಟ್ ನೋಡ್ಲಾ? ನೋಡಿ ಇಲ್ಲಿ. ನಾನು ಮುಟ್ ನೋಡ್ದು. ನಾನು ಬೇರೆ ಬಿಡಿಪ್ಪ, ಯಾಕೆ ನಾನೇ ಮುಟ್ ತೋರಿಸ್ತೀನಿ. ನೋಡಿ ಇಲ್ಲಿ. ನೀನ್ ಮುಟ್ ತೋರಿಸೋದಲ್ಲ.
ಏನು ಹೇಳ್ಬೇಕಿತ್ತ ಅವಾಗ ಹೇಳಿದ್ರು ಅದಿಲ್ಲ ಏನು ಹೇಳ ನೋಡಿ ಗಾಯ್ಸ್ ಸುಳ್ಳೆಲ್ ಬೂತ್ ಹಂಗ್ ಮಾಡ್ತಾರೆ. ಏನು ಗಾಯ್ಸ್ ಟ್ರೈನ್ ಏನು ಕಾಣಿಸುತ್ತೆ ಗಾಯ್ಸ್. ನಿಮ್ಮ ಅಪ್ಪಂಗೆ ನನಂದ್ರೆ ಭಯ ಇರುತ್ತೆ, ಸುಮ್ಮನೆ ಬಿಲ್ಡಪ್ ಹಾಕತ್ತದೆ. ಬಿಯ ಅಂತೆ. ನೋಡಿ ಗಾಯ್ಸ್ ನಮ್ಮಮ್ಮ ಹೆಂಗ್ ಹೇಳ್ತಿದ್ದಾರೆ, ನಮ್ಮಪ್ಪ ಅಂದ್ರೆ ಚೂರು ಇಷ್ಟ ಇಲ್ಲ. ಹೌದಾ ಗೈಸ್? ನಿಮ್ಮಪ್ಪಂಗೆ ಕೊಬ್ಬು ಜಾಸ್ತಿ, ನಾನೇನು ಮಾಡಲಿ? ಹೌದಾ ಯುಕ್ತ? ಇಲ್ಲ ನಮ್ಮ ನೋಡಿ ಗಾಯ್ಸ್ ಸುಳ್ಳು ಹೇಳ್ತಿದ್ದಾರೆ ನಮ್ಮಮ್ಮ. ಹೌದಾ ಗೈಸ್? ಹಾಗೆ ಫೋನ್ ಬೇಕಂತ ನೋಡಿ. ಈಗ ಯುಕ್ತ ಲಕ್ಷ್ಮಣ್ ಮೆಸ್ಸಿಗೆ ಬಂದಿದ್ದಾಳೆ. ಯುಕ್ತ ಹೆಂಗಿದೆ? ಸೊ ದಟ್ಸ್ ಆಲ್ ಫಾರ್ ದ ಡೇ. ನಾವು ಟ್ರಿಪ್ ಮುಗಿಸ್ಕೊಂಡ್ಬಂದ್ವಿ. ತುಂಬ ಚೆನ್ನಾಗಿತ್ತು 2 ದಿನ. ಯುಕ್ತನೂ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಸೊ ಇಲ್ಲಿ ಕೆಮ್ಮು ಜಾಸ್ತಿ ಆಗಿದ್ದರಿಂದ ಸ್ವಲ್ಪ ಟಾನಿಕ್ ಹಾಕೋಕ್ಕೆ ಇಷ್ಟು ನಾಟಕ ಮಾಡ್ತಾಳೆ ನೋಡಿ. ಒಂದು ಟಾನಿಕ್ ಕೊಡ್ಸೋದು ನನ್ನ ಮಗಳಿಗೆ ಎಷ್ಟು ಕಷ್ಟ. ಆವಾಗಿಂದನೂ ಹಿಂಗೆ ಬಂದುಬಿಟ್ಲವಳು. ಸೊ ಅಷ್ಟೇ ಗೈಸ್, ಸಿಗುವ ಮತ್ತೆ, ಬಾಯ್.